ಹತ್ರ ಹೋಗ್ಬೇಡ ಅಯ್ಯ ಹತ್ರ ಹೋಗ್ಬೇಡ ನನ್ಗೆ ಗೊತ್ತಿಲ್ಲ ಹಾವು ಮನುಷ್ಯನ ರೂಪ ತಗೊಳುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ. ಮೂವೀಸ್ ಅಲ್ಲಿ ಅಪ್ಪ ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಲಾಸ್ಟ್ ವಿಡಿಯೋ ಪಾರ್ಕ್ ನೋಡಿದ್ರಲ್ಲ, ಮರ್ಡರು. ಸಿಮಿಲರ್ ಆಗಿ ಇವತ್ತು ಕೂಡ ಒಂದು ಮರ್ಡರ್ ಮಿಸ್ಟ್ರಿ ಥರನೇ ಅಂದ್ಕೊಳ್ಳಿ. ಒಂದು IPL ಬೆಟ್ಟಿಂಗಿಂದ ನಡೆದಿರೋವಂಥ ಒಂದು ಕೊಲೆ. ಆ ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ನೀವು ಈ ವಿಡಿಯೋನ ಲೈಕ್ ಪ್ರಜ್ವಲ್ ಬ್ರೋ ಅವರು ಎಕ್ಸ್ಪ್ಲೋರ್ ಮಾಡಿರೋದನ್ನು ನೋಡಿರ್ತೀರ. ಅವರು ಹೇಳಿದ್ರು ಕೂಡ ಲೈಕ್ ತುಂಬ ಆ್ಯಕ್ಟಿವಿಟೀಸ್ ಆಗಿದೆ ಅಂತ ನನಗೆ ಹೇಳಿದ್ದಾರೆ. ನಾನು ಅವ್ರ ವೀಡಿಯೋನ ವಾಚ್ ಮಾಡಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ, ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನೀವು ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಯಿತು. ವೀಡಿಯೋಸು ಬರುತ್ತೆ ಅತಿ ಶೀಘ್ರದಲ್ಲಿ, ಬೇಗ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ವೀಕ್ಲಿ ಒನ್ಸ್ ಅಂತ ಬಿಡ್ತಾ ಇದ್ದೀನಿ. ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಲೇಟ್ ಆಗ್ತಾ ಇದೆ. ಆಮೇಲೆ ಈ ಲೊಕೇಶನ್ ಬಗ್ಗೆ ಸ್ಟೋರಿ ಹೇಳಬೇಕಂದ್ರೆ, ಇದೊಂದು ಬೆಟ್ಟಿಂಗ್ ಅಡ್ಡ ಆಗಿತ್ತು. ಇಲ್ಲಿ ಬೆಟ್ಟಿಂಗ್ ನಡೀತಾ ಇತ್ತು. ಬೆಟ್ಟಿಂಗ್ ನಡಿಬೇಕಾದ್ರೆ ಇಬ್ರು ಅಂದರೆ ಲೈಕ್ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇಬ್ರು ಮೇಲೆ ಅಟ್ಯಾಕ್ಸ್ ಆಗಿರುತ್ತೆ. ಒಬ್ಬ ಮರ್ಡರ್ ಆಗಿರ್ತಾನೆ, ಇನ್ನೊಬ್ಬನಿಗೆ ಹಾಫ್ ಮರ್ಡರ್ ಆಗಿರುತ್ತೆ. ಲೈಕ್ ಅವ್ನು ಉಳ್ದಿದ್ದಾನೆ, ಇವಾಗ ಬದುಕಿದ್ದಾನೆ. ಆಮೇಲೆ ಇಲ್ಲಿ ಅವ್ನು ಸತ್ತೋಗಿದ್ದಾನೆ, ಒಬ್ಬ ಮಾತ್ರ ಸತ್ತೋಗಿದ್ದಾನೆ. ಆಮೇಲೆ ಇಲ್ಲಿನ ಊಹಾಪೋಹ ಮತ್ತು ಗಾಳಿ ಸುದ್ದಿ ಏನಂದರೆ, ಇಲ್ಲೊಂದು ಹೆಣ್ಣು ಆತ್ಮ ಕೂಡ ಇದೆ, ಇಲ್ಲಿ ತಿರುಗಾಡ್ತಾ ಇದೆ ಅಂತ ಹೇಳ್ತಾರೆ. ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಪ್ರಜ್ವಲ್ ಬ್ರೋ ವಿಡಿಯೋ ನಾನು ಕೇಳು ಇಲ್ಲ, ಅವ್ರು ಏನೋ ಈ ಥರ ಹೇಳಿದ್ರು. ನಾನು ಏನು ಹೇಳಕ್ಕೆ ಹೋಗ್ಬೇಡಿ ಬ್ರೋ, ನಾನೇ ಎಕ್ಸ್ಪ್ಲೋರ್ ಮಾಡಿ ನಾನೇ ತಿಳ್ಕೊತೀನಿ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಬಂದಿದ್ದೀನಿ. ಸೊ ನನ್ನ ಜೊತೆ ಇವತ್ತು ಮತ್ತೆ ಬಂದಿರೋದು ನಿಮ್ಮೆಲ್ಲರ ಮೆಚ್ಚಿನ ನನ್ನ ತಮ್ಮ ಜೀಶು. ತೋರಿಸ್ಬಿಡ್ತೀನಿ, ಎಲ್ಲಿದೆ ಕ್ಯಾಮ್ರಾ ಇದು ಕುಡಿ. ಇರೋ ಹಾಂ ಹೇಳು. ಏನು ಹೇಳಲಿ ನಾನು, ಗೊತ್ತಲ್ಲ ಎಲ್ಲ ನನ್ನ ಬಗ್ಗೆ. ಹೊಸಬ್ರಿಗೆ ಏನ್ ಹೇಳಿ, ಹೊಸಬ್ರಿಗ ಏನಂತ ಹೇಳ್ಬೇಕು? ನೀನ್ ಏನ್ ಹೇಳೋದು ಅದು ಹೇಳು. ಹಾಯ್ ಗಾಯ್ಸ್, ನಾನು ನಿಮ್ಮ ಜೀಶು. ಇವಾಗ ಹೊಸ ಲೊಕೇಶನ್ಗೆ ಬಂದಿದ್ದೀವಿ, ಬನ್ನಿ ನೋಡೋಣ ಅಟ್ಯಾಕ್ಸ್ ಹೆಂಗಾಗುತ್ತೆ ಅಂದ್ಬಿಟ್ಟು. ಇದೇನ್ ಹೇಳಿ ನಾನು, ಅಟ್ಯಾಕ್ಸ್ ಏನ್ ನಿನ್ ಮುಂಚೆನೆ ಹೇಳೋರು ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ. ನೋಡು ಹೆಂಗೈತೆ ಲೊಕೇಶನ್. ಸೊಳ್ಳೆ ಬೇರೆ ಕಷ್ಟ ಐತೆ, ನಡಿ ಹೋಗೋಣ. ಹಿಂದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ, ನೋಡಿ. ನನ್ನಿಂದೆ ಅಲ್ಲ, ಅದರಿಂದೆ. ಸರಿ, ಸ್ಟಾರ್ಟ್ ಮಾಡೋಣ. ಇಟ್ಕೋ. ಏನೋ ಆಫ್ ಮಾಡಿ, ಏನೋ ಸೌಂಡ್ ಬಂತು, ಏನೋ ಎಲೆ. ಓಕೆ, ಒಂದು ನಿಮಿಷ ನಾನು ಆನ್ ಮಾಡ್ಕೊಬಿಡ್ತೀನಿ. ಏನೋ ಸೌಂಡು. ಈ ಸ್ನೇಕು 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 ಸ್ನೇಕ್. ಟಾರ್ಚ್ ತಗೋ, ಕೊಡು ಟಾರ್ಚ್ ಕೊಡು. ನೋಡಿ ಗೈಸ್, ಹತ್ರ ಹೋಗ್ಬೇಡ ಹತ್ರ ಹೋಗ್ಬೇಡ. ದೂರ ಬಾ ಹೇಳ್ತೀನಿ. ಗೈಸ್, ನೀವು ನೋಡಿದ್ರಲ್ಲ ಗೈಸ್, ಇವಾಗ ನಾವು ಬರೋ ಲೊಕೇಶನ್ನು ಜಸ್ಟ್ ಒಂದು ದೆವ್ವ ಅಥವಾ ಆತ್ಮದೆ ಅಂತಾನೆ ಆಗಿರಲ್ಲ. ಈ ಥರ ಸ್ನೇಕ್ಸು ಏನು ಬೇಕಾದರೂ ಇರ್ಬೋದು, ನಮಗೆ ಏನು ಬೇಕಾದರೂ ಅನಾಹುತ ಆಗ್ಬೋದು. ನೋಡಿದ್ರಲ್ಲ, ಅದು ನಾನು ಏನೋ ಎಲೆ ಬಿತ್ತು ಅಂತ ಅಂದ್ಕೊಂಡೆ, ಆದರೆ ಅಲ್ಲೇನೋ ಇಲಿ ಏನೋ ಅಂತ ಮತ್ತೆ ನನ್ಗೆ ಇದಾಯಿತು. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಸ್ನೇಕು. ಅದು ಯಾವ ಸ್ನೇಕ್ ಅಂತ ನನಗೂ ಗೊತ್ತಿಲ್ಲ. ಅದ್ರ ಚುಸ್ ಅಂತ ಸೌಂಡ್ ಬಂತು. ಇವಾಗ ಭಯ ಆಗ್ತಾ ಇದೆ. ಆತ್ಮದಿಂದ ಭಯ ಆಗಲ್ಲ, ಈ ಪ್ರಾಣಿಗಳಿಂದ ಭಯ ಆಗುತ್ತೆ. ಸರಿ, ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಒಳಗೆ ಹೋಗೋಣ. ಆದಷ್ಟು ಬೇಗ ವಿಡಿಯೋ ಮುಗಿಸ್ಕೊಳ್ಳೋಣ ಗೈಸ್. ನನಗೆ ಈ ಸ್ಟಾರ್ಟಿಂಗೆಲ್ಲ ಈ ಥರ ಏನಾದರೂ ನೋಡ್ಬಿಟ್ರೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲ್ಲ, ದೇವರಣೆ. ಒಂಥರ ಎಮೋಷ್ನಲ್ ಆಗಿ ಏನಾದರೂ ಸಿಕ್ಕಿದ್ರು ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಥರ ಪ್ರಾಣಿಗಳಿಂದ ಏನಾದರೂ ಆದರೂ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಮುಗಿಸ್ಕೊಬಿಡೋಣ. ಸ್ವಲ್ಪ ಲಾಂಗ್ ವೀಡಿಯೋ ಬಿಡೋಕ್ಕೆ ಲಾಂಗಾಗಿ ವೀಡಿಯೋ ಮಾಡಲ್ಲ.
ಶಾರ್ಟ್ ಆಗಿ ಇಟ್ಕೊಬಿಡ್ತೀನಿ, ಒಳಗೆ ಹೋಗ್ಬಿಡೋಣ ಬೇಗ. ಭಯ ಬಂದ್ಬಿಡ್ತೀವಿ ಅವನಿಗೆ. ಭಯ ಅಂತಲ್ಲ, ನನ್ ಲೈಕ್ ಆತ್ಮ ಅಂದ್ರೆ ಏನೋ ಮಾಡ್ಕೋಬಹುದು. ಮನುಷ್ಯರು ಈ ಪ್ರಾಣಿ ಆತ್ಮ ಅಂದ್ರೆ ಹಿಡ್ಕೊಂಡ್ ಕಟ್ಟಾಕೊಂಡ್ ಮನೆಗೆ ಎತ್ಕೊಂಡೈತ್ಯಾ? ಅಂದ್ರೆ ನಾವ್ ಏನೋ ಮಂತ್ರ ಗಿಂತ್ರ ಹೇಳ್ಕೊಂಡು ವಾಪಸ್ ಹೋಗ್ಬೋದು. ಇದು ಇವ್ರ ಹತ್ರ ಹೆಂಗೆ ನಾವು ವಾದಿಸ್ಕೊಂಡು ಅಪ್ಪ ಬಿಟ್ಬಿಡಪ್ಪ ನಾನು ಅಂತ ಹೇಳಿದ್ರೆ ಅವ್ರೇನ್ ಬಿಟ್ಬಿಡ್ತಾರ ಆ ನಮ್ಗೆ? ವಿಡಿಯೋ ಅವ್ರನ್ನ ಕರೆಯೋಣ, ಅವರಲ್ಲ ನಮ್ಮ ಹತ್ರ. ಓ, ಈಗ ಸ್ಟಾರ್ಟ್ ಮಾಡಿದೀವಿ ವಿಡಿಯೋ. ಈ ಕಡೆ ಸ್ವಲ್ಪ ದೂರದಿಂದ ಹೋಗ್ಬಿಡೋಣಪ್ಪ, ನಂಗೆ ಯಾಕೋ ಭಯ ಆಗ್ತೈತೆ. ಹಿಂಗಿಂದ ನಾನು ಗೈಸ್ ಇನ್ನೊಂದು, ನಾನು ಶೂ ಹಾಕೊಂಡ್ಬಂದ್ಬಿಟ್ಟಿದೀನಿ. ಸೊ ಈ ಶೂ ನನ್ಗೆ ಗಿಫ್ಟ್ ಆಗಿ ಸಿಕ್ಕಿದ್ದು. ಅವ್ರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಥ್ಯಾಂಕ್ಸ್ ನೋಡಿ ಹೇಳ್ತೀನಿ. ನೋಡಿ ಬರ್ರಿ ನನ್ಗೆ ಹೊಟ್ಟೆ ಒರೆಸ್ತಾನೆ ಅವನು. ನನ್ಗೆ ಐ ಮೀನ್ ನನ್ಗೆ ಈ ಶೂ ಸಿಕ್ಕಿರೋದ್ರಿಂದ ನಂಗೆ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್. ಇವ್ನ್ ನೋಡಿ, ಇವನ್ ಚಪ್ಪಲಿ ಹಾಕೋ ಬರೋದು, ಯಾವಾಗ್ಲೂ ಚಪ್ಪಲಿ ಇವ್ನ್ಗೆ. ಇವಂತ್ರ ಈ ಶೂನೇ ಇಲ್ವನ ಆತರ ಚಪ್ಪಲಿ ಹಾಕೋ ಬರ್ತಾನೆ. ಇವಾಗ ಗೊತ್ತಾಗುತ್ತೆ ಇವ್ನ್ಗೆ ಏನಕ್ಕೆ ಈ ಶೂ ಹಾಕೋಬೇಕು ಅಂತ. ನೀನು ತಿತ್ತಿ ಅಂದ್ರೆ ನಂಗೆ ಕಿಕ್ಕಿ ಕಿಕ್ಕಿ ಅಂತ ಇರುತ್ತೆ. ವಾ, ಸಕ್ಕದ. ಅಲ್ಲೇನಿರೋದು? ಅದು ನೇಮ್ ಈ ಫ್ಯಾಕ್ಟ್ರಿ ಇತ್ತು. ಆಕ್ಚುಲ್ ಆಗಿ ಇದು ಮುಂಚೆ ಫ್ಯಾಕ್ಟ್ರಿ ಏನೋ ಆಗಿತ್ತಂತೆ. ಆ ಫ್ಯಾಕ್ಟ್ರಿ ನೇಮ್ ಅದು ಸ್ಟೋನ್ಸ್ದು. ಏಕೆ ಬಾಟ್ಲ ಕಾಲಕ್ಕೆ ಸಿಕ್ಕಿದ್ದು? ಯಾಕೆ? ಇನ್ನೊಂದ್ಸತಿ ಹೇಳು. ಯಾಕೆ ನಂಗೆ ಭಯ ಆಗೋಯ್ತು ಒಂದು ಸೆಕೆಂಡು. ಇವಾಗ ಹಾವು ಬೇರೆ ನೋಡಿದೀನಿ, ಅದೊಂದು ಭಯ. ಇವಾಗ ಇದೊಂದು. ಸ್ವಲ್ಪ ಹುಷಾರಾಗಿ ನೋಡ್ಕೊಬಾ. ಯಾರಾದ್ರೂ ಇದ್ದೀರಾ ಒಳಗೆ? ಒಳಗೆ ಹೋಗಿಲ್ಲ ಇದಾರ ಅಂತ. ಆತ್ಮ ಇದ್ರೆ ಏನೋ, ಆತ್ಮ ಸೌಂಡ್ ಕೊಟ್ಟಿಲ್ಲ ಅಂದ್ರು ಮನುಷ್ಯ ಯಾರಾದ್ರೂ ಸೌಂಡ್ ಕೊಡ್ಲಿ ಅಂತ ಅಷ್ಟೇ. ಹಾವು ಬರುತ್ ನೋಡಿ. ಅಣ್ಣ ಯಾರಾದ್ರೂ ಇದ್ದೀರಾ ಒಳಗೆ? ಹಾವಿಗೆ ಬಂದ್ಗಿಂದ ಅದು ನೋಡ್ಕೊ ಮೇಲೆ. ಮತ್ತೆ ನಾಗಪ್ಪ ಇದೆಯೇನಪ್ಪ? ಆ ಕಡೆ ಸೌಂಡ್ ಬರ್ತಾ ಇದೆ ಏನೋ. ಅದನ್ನ ನೋಡು, ಶಾಡೋ ತರ ಕಾಣಿಸ್ತೈತಲ್ಲ ನೋಡಿ. ಎಲ್ಲಿ? ಇಲ್ಲಿ ನೋಡಿ, ಇದ್ರಲ್ಲಿ ಅದು ಶಾಡೋ ತರ ಕಾಣಿಸ್ತಾ ಇದೆ. ಒಳ್ಳೆ ಮನುಷ್ಯ ತರ ಕಾಣ್ತಾ ಇದೆ ಅಂತಾನೆ. ಎಷ್ಟು ಹಳೇದ್ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಎಲ್ಲ ಕಿತ್ಕೊಂಡು ಕಳ್ತನ ದೇಖೋನ ಗಾಯ್ಸ್, ದೇಖೋನ. ಇಲ್ಲೂ ಅಷ್ಟೇ, ಎಲ್ಲ ಎತ್ಕೊಂಡು ಪೈಪ್ ಎಲ್ಲ ಖಾಲಿ ಬಿದ್ದವೆ. ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ, ಕದ್ದವ್ರೆ. ಓ, ಇದೇನಪ್ಪ ಇದು? ಸುರಂಗ ಮಾರ್ಗ. ನಮ್ಮ ಅಣ್ಣ ಅವರೆಲ್ಲೂ ಕಾಣಿಸ್ತಿಲ್ಲ, ಸ್ವಲ್ಪ ಹುಷಾರ ಹೋಗೋಣ. ಇದು ಫ್ಯಾಕ್ಟ್ರಿ ತಾನೇ? ಫ್ಯಾಕ್ಟ್ರಿನೇ. ಇವ್ರು ಅಡ್ಡ ಮಾಡ್ಕೊಂಡಿದ್ರು, ಬೆಟ್ಟಿಂಗ್ ಅಡ್ಡ. ಸೊ IPL ಕೂಡ ನಡೀತಾ ಇದೆ. ಸೊ ನಮಗೂ ಅದೇ ಟೈಮಲ್ಲಿ ಒಂದು ಇದೇ ಅಡ್ಡ ಸಿಕ್ಕಿದೆ. ನನಗೆ ಸೊಳ್ಳೆ ಕಚ್ಚಿದ್ದ ಏನು ಕಚ್ಚಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಕಡಿತಾ ಇದೆ. ಏಕೆ? ಬಾರಿ ಇಲ್ಲಿ ಲೈಟ್ ಹಾಕು. ಅಲ್ಲಿ ಯಾರೋ ನಿಂತಿದ್ರು. ಎಲ್ಲಿ? ಇಲ್ಲಿ. ನಿಜ ಫುಲ್ಲು ಭಯ ಆಗ್ತೈತಿ ಇವಾಗ. ಇಲ್ಲೇ ಜಸ್ಟ್ ಇಲ್ಲೇ ನಿಂತಿದ್ರು. ಈ ಕಲ್ಲಿದೆಯಲ್ಲ, ಈ ಕಲ್ಲ ಹತ್ರನೇ. ಆ ಹಾವೇನಾದ್ರು ಮನುಷ್ಯನ ರೂಪ ತಗೊಂಡ್ಬಂದಿದ್ಯಾ? ಹಿಂಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಹಾವು ಮನುಷ್ಯನ ರೂಪ ತಗೊಳುತ್ತ ಅಂತ ನಮ್ಗೇನು ಗೊತ್ತಿಲ್ಲ. ಮೂವೀಸ್ ಅಲ್ಲಿ ಅಪ್ಪ ಅಲ್ಲ ಹಾಕು. ಅದ್ರ ಮೇಲೆ ಏನದು? ಹಾವ ಅದು? ಏನಪ್ಪ ಫುಲ್ ಭಯ ಆಗ್ತೈತೆ. ಅಲ್ಲಿ ಆ ಟಾರ್ಚ್ನ ಇದು ಮಾಡು, ಝೂಮ್ ಇನ್ ಮಾಡು. ಏನದು ನೋಡು. ಊಲ್ 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 ಅವಳು ಊಲ. ಗೈಸ್, ಹಾವು ಒಂದು ಮನುಷ್ಯನ ರೂಪ ತಗೊಳುತ್ತ ಅಂತ ಮಾತಾಡ್ತಾ ಇದ್ದೆ. ಅದು ನನ್ಗಂತೂ ಗೊತ್ತಿಲ್ಲ. ಲೈಕ್ ನಾನು ಮೂವೀಸಲ್ಲಿ ನೋಡಿರೋದು. ದೇವರಾಣೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಿಜ ಇವಿ ಟ್ರಿಗರ್ ಆಗ್ತೈತಿದು ಸ್ಟಾರ್ಟಿಂಗ್ಗೆ. ಏನು ಅಷ್ಟು ಭಯಂಕರ. ಮಾತಾಡೋದೇ ಬೇಡ, ಸೈಲೆಂಟಾಗಿ ಹೋಗೋಣ ಬಾ.
ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ. ಒಂದು ಸುಮ್ಮನೆ ಭ್ರಮೆ ಗಾಯ್ಸ್. ಒಂದು ಇನ್ನೊಂದು ನಾನು ಇನ್ನೊಂದು ಹೇಳಬೇಕಿತ್ತು. ಲೈಕ್ ನೀವು ಕಮೆಂಟಲ್ಲಿ ಯಾರೋ ಒಬ್ರು ಗಾಯ್ಸ್ ಅಂತ ಯೂಸ್ ಮಾಡಬೇಡಿ, ಫ್ರೆಂಡ್ಸ್ ಅಂತ ಯೂಸ್ ಮಾಡಿ ಅಂದರು. ಅದು ಚಿಕ್ಕ ವಯಸ್ಸಿಂದ ಗಾಯ್ಸ್ ಅಂತ ಯೂಸ್ ಮಾಡಿ. ನಂಗೆ ಮೈಂಡಲ್ಲೆಲ್ಲ ಗಾಯ್ಸ್ ಅಂತಲೇ ಹೇಳ್ತೀನಿ, ಬೇಜಾರಾಗಬೇಡಿ. ನೀವು ಫ್ರೆಂಡ್ಸ್ ಅಂತ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ಟ್ರೈ ಮಾಡ್ತೀನಿ ಯೂಸ್ ಮಾಡೋದಕ್ಕೆ. ಯೂಟ್ಯೂಬ್ ಫ್ಯಾಮಿಲಿ. ನಾಯಿ ಹಿಂದೆ ಬೊಗಳ್ತಾನೆ ಇದೆ. ಯಾರದು? ಈ ಫೋನಲ್ಲಿ ಯಾರೋ ಹೋದಂಗಾಯ್ತು. ನನಗೆ ಅಲ್ಲಿ ಯಾರೋ ನಿಂತಿರೋ ಕಾಣಿಸ್ತು. ಅದೇ ನನಗೂ ಅಲ್ಲೇ ಹಿಂಗೆ ಹೋದಂಗಾಯ್ತು. ಕೇಳಿಸ್ತಿದ್ದ ಯಾರದು? ಹುಷಾರಾಗ್ಬಾ. ಒಂದು ಕಾಲದಲ್ಲಿ ಇಲ್ಲೆಲ್ಲ ಕೀಸ್ ಎಲ್ಲ ಇಡ್ತಾ ಇದ್ರು. ಪ್ರೋಗ್ರಾಮರ್ ನೋಡಿ, ಇದೆಲ್ಲ ಪ್ರೋಗ್ರಾಮರ್ಸ್ ಏನೇನೋ ಬರ್ತಿದ್ದಾರೆ, ಅದು ನನಗೂ ಗೊತ್ತಿಲ್ಲ. ಏನಾಯ್ತು? ಯಾರು ಕಾಣಿಸ್ತಾರ? ನೋಡಲ್ಲಿ. ಎಲ್ಲಿ? ಅಲ್ಲಿ ನೋಡಲ್ಲಿ, ಗೋಡೆ ಪಕ್ಕದಲ್ಲಿ. ನನ್ನ ಫೋನಲ್ಲಿ ನೋಡು, ಇಲ್ಲಿ ಗೋಡೆ ಪಕ್ಕದಲ್ಲಿ. ನಾವು ಬಂದ್ರೆ ಗೊತ್ತಾ? ಅಲ್ಲಿ ನೋಡಲ್ಲಿ ನಿಂತೀವ್ರೆ, ಹೋಗ್ತಾನೆ ಇಲ್ಲ, ಅಲ್ಲೇ ನಿಂತವ್ರೆ. ನನಗೆ ಕಾಣಿಸ್ತಾನೆ ಇಲ್ಲ. ಯಾರದು? ಯಾರದು? ಹೋದ್ರು. ನೋಡ್ದ? ನನಗೇನು ಗೊತ್ತೇ ಆಗ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ. ಕಾಣಿಸ್ತ್ರ? ಇಬ್ರು ಇರ್ಲಿ. ಏನಪ್ಪ?
ನೋಡ್ತಾನೆ ಇದ್ರು. ಸೌಂಡ್ ನೋಡಿ ಬರ್ತಿದೆ. ನೀವು ಇಲ್ಲಿ ಯಾರಾದರೂ ಇದ್ದೀರಾ ಅಂದರೆ ಏನಾದರೂ ಮಾಡೋಕ್ಕಾಗುತ್ತಾ ಸೌಂಡ್ಸು? ನಮ್ಮದೇ ಇದು ಕಾಲು ತಾನೇ? ನಾನು ನಡೆದಿರೋದು. ಹಾಂ, ನಾನು ನಡೆದಿರೋದು. ಮುಟ್ಬೇಡ. ಅಲ್ಲಿ ಆಚೆ ಹೋಗೋಣ ಫಸ್ಟ್ ಇಲ್ಲಿಂದ. ನಡಿ. ಯಾಕೆ ಏನೇನೋ ಮಾಡಿ ಸಾಕವ್ರೆ. ಅದೇನೋ ಅದು. ಅಯ್ಯಪ್ಪ, ಏಕೆ ಏಯ್ ಯಾರದು? ನೋಡು ಯಾರದು? ಏಯ್ ಯಾರದು? ನೋಡು ಯಾರದು? ನನ್ನ ಕಣ್ಣಾರೆ ನೋಡಿದೆ ಅಲ್ಲಿ ಯಾರೋ ಇದ್ರು. ನೀನ್ ಕಣ್ಣಾರೆ ನೋಡ್ದೆ? ನೀನ್ ಕ್ಯಾಮ್ರಾಗ ಅಡ್ಡ ಬಂದ್ಬಿಟ್ಟು ಆಟ ಆಡಿದ್ರೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿಸುತ್ತೆ. ಈ ಕ್ಯಾಮ್ರಾ ಕಾಣಿಸಿಲ್ಲ. ಈ ಕ್ಯಾಮ್ರಾ ಏನೈತಿ ಗೊತ್ತಾ? ನೋಡಿಲಿ, ಹಿಂಗ್ ನಿಂತ್ಕೊಬಿಟ್ಟಿದ್ಯಾ, ಹಿಂಗೋದ್ರೆ ಹಿಂಗ್ ಬರ್ತೀನಿ, ಹಿಂಗೋದ್ರೆ ಹಿಂಗ್ ಬರ್ತೀನಿ ನೀನು. ಆದ್ರೆ ನಾನು ಅಡ್ಡ ಅಂತಲ್ಲ, ಈಗ ನಾನು ನೋಡಿದೆ ಅದಕ್ಕೆ ಅದೇನು ನನ್ನ ಶಾಡೋನೇನಾ ಅಥವಾ ಏನಾದ್ರು ಗೋಡೆ ಶಾಡೋನ ಇತ್ತು. ಅವಾಗ್ಲೇ ನಾನು ಅದನ್ನೇ ಹೇಳ್ತಿರೋದು ನಾನು. ಅಲ್ಲಿ ಯಾರೋ ಅವರೇ ಅವಾಗ್ಲಿಂದ. ನಾನು ಅದು ಗೋಡೆ ಶಾಡೋನಾ ಅಥವಾ ಏನು ಅದು ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಬಗ್ಗಿ ನೋಡಿದ್ದೆ ಅದನ್ನ. ಗೈಸ್ ಐ ಆಮ್ ರಿಯಲಿ ಸಾರಿ. ನಿಮ್ಗೆ ಆ ಶ್ಯಾಡೋ ಕಾಣಿಸಿಲ್ಲ ಅಂದರೆ ಗೈಸ್ ನಾಟ್ ಸಾರಿ ಫ್ರೆಂಡ್ಸ್ ಆ ಶ್ಯಾಡೋ ಕಾಣಿಸಿಲ್ಲ ಅಂದರೆ ಪ್ಲೀಸ್ ಬೇಜಾರಾಗಿ ಹೋಗ್ಬೇಡಿ. ಲೈಕ್ ನನ್ನ ಕಣ್ಣಿಗೆ ಅದು ನನ್ನ ಭ್ರಮೆ ಅಂತ ನಾನು ಆ ಕಡೆ ಈ ಕಡೆ ಬಗ್ಗಿ ನೋಡಿದೆ. ಅದು ರಿಯಲ್ ಶ್ಯಾಡೋನೇ ಆಗಿತ್ತು. ನನ್ನ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿದ್ರೆ ಪಕ್ಕ ತೋರಿಸ್ತೀನಿ. ಅದು ಟ್ರೈ ಮಾಡ್ತೀನಿ ಗೈಸ್, ಪ್ಲೀಸ್ ಬೇಜಾರಾಗಬೇಡಿ. ಏನದು? ಕಿಟಕಿ ಇದು ಚಿಕ್ಕ ವಿಂಡೋ ಐತೆ ನೋಡು. ಆ ವಿಂಡೋ ಇದು ಸ್ಟ್ರೈಟು ಆ ಕಡೆ ಯಾರು ನಡ್ಕೊಂಡು ಹೋದ್ರು. ಇರೋ ಒಂದು ನಿಮಿಷ, ಇದೇನೋ ನೋಡ್ಕೊಂಡು ಹೋಗೋಣ. ಯಪ್ಪ, ಎಷ್ಟು ಕಾಲ ಆಗ್ಬಿಟ್ಟಾಯ್ತೋ ಇದು ಅಬೆಂಡೆಂಟ್ ಆಗಿ ಅಲ್ಲ? ಅಲ್ಲ, ಯಾಕೆ ಅಟ್ಯಾಕ್ಸ್ ಮಾಡ್ತಾ ಇದ್ದೀರಾ? ನಂಗೆ ಭಯನೇ ಆಗ್ತಿತ್ತಲ್ಲಿ ಅವ್ರು ಅಟ್ಯಾಕ್ಸ್ ಮಾಡ್ತಿರೋದು. ಅಂದರೆ ಗೈಸ್ ಫ್ರೆಂಡ್ಸ್ ಏನು ಗೊತ್ತಾ, ಲೈಕ್ ನನಗೆ ತುಂಬ ದಿನ ಆಗಿತ್ತು ಅಟ್ಯಾಕ್ಸ್ ಎಲ್ಲ ಆಗಿ. ಇವಾಗ ಏನೋ ಅದೇನೋ ಅಟ್ಯಾಕ್ಸ್ ಆದರೆ ನಂಗೆ ಭಯ ಆಗ್ತಾ ಇದೆ. ಅದು ಬೇರೆ ಹಾವು ನೋಡ್ಬಿಟ್ನಲ್ಲ. ಮಾತೇ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ.
ಅದು ಶಾಡೋ ಅವಾಗಲೇ ಫಸ್ಟ್ ಹಂಗೆ ನಾನು ಅನ್ಕೊಂಡಿದ್ದು. ಕ್ವಶನ್ಸ್ ಕೇಳೋಣ? ಎಲ್ಲಿ ಕೇಳ್ತೀಯಾ? ಇಲ್ಲೇ ಕೇಳೋಣ. ಹಾಂ ಇಲ್ಲ ಮುಂದೆ ನಡಿ. ಏಪ್ಪ ಈ ಕಡೆಯಿಂದ ಬಾ. ನೀನು ಕೇಳ್ತೀಯಾ? ನನ್ನ ಕೆಳಗೆ ಬರಲ್ಲ. ಆಮೇಲೆ ನಾನೇನೋ ಕೇಳಿ ಅವರು ಆಮೇಲೆ ಎತ್ತಿ ಬುರ್ರೆ ಮೇಲೆ ಏನೋ ಹಾಕಿ ಥೋ ಗೈಸ್ ವೈಟ್ ಪೌಡ್ರು. ನೀನು ಧೂಳು ಮಾಡ್ತೀಯ ಮತ್ತೆ ಅದನ್ನು ಒತ್ತಿ ಇಲ್ಲಿ ನೋಡಿ ನನ್ನ ಕಾಲು. ಅದು ತೊಳ್ಕೊಳ್ಳೋಣ ಬಿಡು. ನಾನಿರೋ ಕರ್ರಕ್ಕೆ ಅದಾಗಿರೋ ಬೆಳ್ಳಕ್ಕೆ ಮಸ್ತ ಕಾಂಬಿನೇಷನ್ ಐತಲ್ಲ. ಇಲ್ಲೇ ಎಷ್ಟು ಐತ್ಯಾ? ಇಲ್ಲೇ ಕೇಳು. ಇಲ್ಲೇ ತಾನೇ ಕಾಣಿಸಿದ್ದವರು. ಎಲ್ಲಿ ಕಾಣಿಸಿದ್ದು? ನನಗೆ ಜಾಸ್ತಿ ಕಾಣಿಸಿದ್ದು ಇಲ್ಲಿ. ಇಲ್ಲೇ ಕೇಳೋಣ. ಲೈಕ್ ಇಲ್ಲೇ ನಮ್ಮ ಕಿಟಕಿಯಿಂದ ಇಲ್ಲೇ ಕೇಳು. ಇಲ್ಲೇ ಕೇಳೋಣ. ಹ್ಞೂ ಇಲ್ಲಿ ಕೇಳ್ಕೊಬಿಡೋಣ. ಇಲ್ಲಿ ಎಲ್ಲಾದ್ರು. ಹಾಂ ಇರು ನನಗೆ ಲೈಟ್ ಹಾಕ್ತೀನಿ, ಕಾಣಿಸಲ್ಲ. ಯಪ್ಪ ಅಣ್ಣ ಯಾಕೆ ಅಳ್ತಾ ಇದ್ದೀರಾ? ಗೈಸ್ ನನ್ಗೆ 1 ಸೆಕೆಂಡು ಎದ್ದೇನು ಡಮ್ ಅಂತು ಸೌಂಡ್. ನಿಜ ದೇವರಾಣೆ ನನಗೆ ಏನಂತಾನೆ ಗೊತ್ತಾಗ್ತಿಲ್ಲ. ಅಲ್ಲೋಡು ಕಾಣಿಸ್ತಿದ್ಯಾ? ನಾಯಿನಾ? ಏನು ದೆವ್ವನ ಅಥವಾ ನಾಯಿನ ಹಾವ ಏನದು? ಫುಲ್ಲು ರೂಪ ಬದಲಿಸ್ತಾ ಏನು? ಈ ಸತಿ ನಿಜ ಯಾರು ನಡ್ಕೊಂಡು ಹೋದ್ರು. ನಿಜ ಯಾರು ನಡ್ಕೊಂಡು ಓಡೋದ್ರು. ಇಲ್ಲಿ ಇರು ಫಸ್ಟ್ ಕ್ವಶನ್ಸ್ ಕೇಳ್ಬಿಡೋಣ. ಒಳ್ಳೆ ನನ್ನ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ನಾನು ಇಲ್ಲಿ. ಯಪ್ಪ ಇಷ್ಟು ದಿವಸ ಭಯ ಆಗಿದ್ದೆಲ್ಲ, ಈ ಸತಿ ಫುಲ್ ಭಯ ಆಗ್ತದೆ. ನನಗೆ ಫಸ್ಟ್ ಟೈಮ್ ದೇವರಾಣೆಗಳು ಅವರು ಅಂತ ಅಳೋ ಥರ ಸೌಂಡ್ ಮಾಡೋರು. ನನಗೆ ನಿಜ ದೇವರಾಣೆ ಭಯ ಆಗೋಯ್ತು. ಏನು ಕ್ವಶನ್ ಕೇಳ್ಬಿಡೋಣ. ಮೊದಲನೇ ಪ್ರಶ್ನೆ ಹೊರಗಡೆ ಹೋಗ್ಬಿಟ್ಟು ಆ ಸೈಡ್ ಬಂದ್ರು ಇವಾಗ. ಇರು ಅಣ್ಣ ನೋಡಿ, ನಾನು ನಿಮಗೆ ಮಾತಾಡೋಕ್ಕಿದ್ರಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಇದ್ರ ಮುಖಾಂತರ ನನಗೆ ಮಾತಾಡ್ಬೋದು. ಇರು ನಿನ್ ಇಲ್ಲಿ ಆ್ಯಂಗಲ್ ನೀನು ತೋರಿಸ್ಬಾ, ಅಲ್ಲಿ ತಿರುಗಿಸ್ಬೇಡ. ಅಲ್ಲಿ ಕಾಣಿಸಿದ್ರೆ ನೀನು ತಿರುಗಿಸೋದು ನಿಮಗೆ. ಇರು ಅಣ್ಣ, ನಾನು ನಿಮಗೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಏನೇ ಪ್ರಶ್ನೆ ಕೇಳಿದ್ರು ನಿಮ್ಗೆ ಹೌದು ಅಂತ ಅನ್ಸಿದ್ರೆ ಇದನ್ನ ಈ ಥರ ಜೋಡಿಸಿ, ಇಲ್ಲ ಅಂತ ಅನ್ಸಿದ್ರೆ ಇದನ್ನ ಬಿಡಿಸಿ ಅಣ್ಣ. ಸಿಂಪಲ್ ಆಗಿರುತ್ತೆ ಅಣ್ಣ. ನಿಮಗೆ ಏನೇ ಪ್ರಶ್ನೆಯಲ್ಲಿ ಹೌದು ಅಂತ ಅನ್ಸಿದ್ರೆ ಇದನ್ನ ಜೋಡಿಸಿ, ಇಲ್ಲಾಂದ್ರೆ ಬಿಡಿಸಿ ಅಣ್ಣ. ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕಾ ಅಣ್ಣ? ಅಣ್ಣ ಪ್ಲೀಸ್ ನಮಗೆ ರೆಸ್ಪಾನ್ಸ್ ಮಾಡಿ. ನಾವಿಲ್ಲಿಂದ ಹೋಗ್ಬೇಕಾ ಹೊರಗಡೆ? ಥ್ಯಾಂಕ್ ಯು ಅಣ್ಣ. ನಾವು ಹೊರಗಡೆ ಹೋಗ್ಬೇಕಂತೆ. ಮೇ ಬಿ ಅದಕ್ಕೆ ಅವ್ರು ಹೊರಗಡೆ ನಿಂತ್ಕೊಂಡು ಕರೀತಾ ಇದ್ದಾರೆ. ನಾವೇನೋ ನೋಡ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ. ಮತ್ತೆ ಮತ್ತೇನಾ? ಈ ಕಡೆ ಹಾಕು, ಈ ಕಡೆ. ಇಲ್ಲಿ ಶಾಡೋ. ಯಪ್ಪ ಫಸ್ಟು ನೀನು ಕ್ಯಾಮ್ರಾ ಆನ್ ಮಾಡು. ಕೇಳು ಕ್ವಶನ್ ಕೇಳು. ಬೇಗ ಕ್ವಶನ್ ಕೇಳು. ಪಾಸ್ ಮಾಡಿ ಹೇಳ್ತೀನಿ ನಿಂದು. ಅಣ್ಣ ನಂದು 2ನೇ ಪ್ರಶ್ನೆ ಅಣ್ಣ. ನಾವಿಲ್ಲಿಂದ ಹೋದ್ಮೇಲೆ ನಮಗೇನಾದರೂ ತೊಂದರೆ ಆಗುತ್ತಾ ಅಣ್ಣ? ನಾವು ಇಲ್ಲಿಂದ ಹೋದ್ಮೇಲೆ ಏನಾದರೂ ತೊಂದರೆ ಆಗುತ್ತಾ? ಇಲ್ಲ ಅಂತೆ. ಓಕೆ, ಥ್ಯಾಂಕ್ ಯು ಅಣ್ಣ. ನೀವು ನಮಗೆ ಏನಕ್ಕೆ ಅಟ್ಯಾಕ್ಸ್ ಮಾಡ್ತಾ ಇದ್ದೀರಣ್ಣ? ನಾವು ಹೊರಗಡೆ ಹೋಗ್ಬೇಕು ಅಂತಾನೆ ಅಟ್ಯಾಕ್ಸ್ ಮಾಡ್ತಾ ಇದ್ದೀರಾ? ಅಣ್ಣ ಹೌದಂತೆ. ಓಕೆ, ನಾವು ಹೊರಗಡೆ ಹೋಗ್ಬಿಡ್ತೀವಣ್ಣ. ನಿಮ್ಮ ಜೊತೆ ಇನ್ನೊಬ್ರು ಹೆಣ್ಮಗು ಇದೆ ಅಂತ ಹೇಳ್ತಾರೆ ಇಲ್ಲಿ ತಿರುಗಾಡೋರು ಸುತ್ತಮುತ್ತ. ನಿಮ್ಮ ಜೊತೆ ಯಾರಾದರೂ ಇದ್ದಾರಾ ಅಣ್ಣ? ಯಪ್ಪ ಇದ್ದಾರೆ.
ಅದಕ್ಕೆ 2 ಶೇಡ ತೋರಿಸಿದ್ದು. ಅದಕ್ಕೆ ಇಬ್ರು ಯಾರೋ ಓಡ್ದಂಗೆ ನನ್ಗೆ ಕಾಣಿಸ್ತು. ಅದು ಹೆಣ್ಮಗುನ ಗಂಡು ಮಗುನ ಅಣ್ಣ? ನಿಮ್ಮ ಜೊತೆ ಇರೋದು ಹೆಣ್ಣ ಗಂಡ ಅಣ್ಣ? ಹೆಣ್ಣು ಅಂದರೆ ಜೋಡಿಸಿ ಅಣ್ಣ, ಗಂಡ ಅಂದರೆ ಬಿಡಿಸಿ ಅಣ್ಣ. ನಿಮ್ಮ ಜೊತೆ ಇರೋದು ಹೆಣ್ಣ ಗಂಡ ಅಣ್ಣ? ನಿಮ್ಮ ಜೊತೆ ಇರೋದು ಹೆಣ್ಣ ಗಂಡ ಅಣ್ಣ? ಗಂಡು ಅಂದರೆ ಬಿಡಿಸಿ ಅಣ್ಣ, ಹೆಣ್ಣು ಅಂದರೆ ಜೋಡಿಸಿ ಅಣ್ಣ. ಗಂಡು, ಅದಕ್ಕೆ ಫುಲ್ ಪವರ್ ಇರೋದು. ಅದಕ್ಕೆ ಫುಲ್ ಪವರು. ಅಲ್ಲಿಂದ ನಮಗೆ ಅಟ್ಯಾಕ್ಸ್ ನಡೀತಾ ಇದೆ, ಇಲ್ಲಿ ಯಾರೋ ನಿಂತ್ಕೊಂಡು ನಮ್ಗೆ ಹೊರಗಡೆ ಕರಿಯೋ ಥರ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಲೈಕ್ ಇಲ್ಲಿ ಸುತ್ತಮುತ್ತ ತಿರುಗಾಡೋರು ಏನಂದ್ರೆ ಹೆಣ್ಣು ಆತ್ಮ ಯಾವುದೋ ಇದೆ ಅಂತಾರೆ. ಅವ್ರ ತಪ್ಪು, ಲೈಕ್ ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ಗಂಡಾತ್ಮನೇ ಇಲ್ಲಿರೋದು. ಪ್ರಜ್ವಲ್ ಬ್ರೋ ಏನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ನಂಗಂತೂ ದೇವರಣೆ ಗೊತ್ತಿಲ್ಲ. ನಾನು ಆ ವಿಡಿಯೋ ವಾಚ್ ಕೂಡ ಮಾಡಿಲ್ಲ. ಸರಿ ಅಣ್ಣ, ನಾವು ಇಲ್ಲಿಂದ ಹೊರಡ್ತೀವಿ. ಏನೂ ಕೇಳೋದು ಬೇಕಾಗಿಲ್ಲ ಮತ್ತೆ. ಸರಿ ಬಾ, ಅದು ಆಚೆಗೆ ಒಳಗಡೆ ಕೊಡೋಣ. ನಾವು ಇವಾಗ ಹೊರಗಡೆ ಹೋಗ್ಬಿಡೋಣ. ಹೊರಗಡೆ ಹೋಗ್ಬಿಟ್ಟು ಒಂದ್ಸರಿ ನೋಡೋಣ ಅಲ್ಲಿ ಸುತ್ತಮುತ್ತ ಏನಾದರೂ ಇದರ ಕಾಣಿಸ್ತಾರ ಏನಾದರೂ ಅಂತ ನೋಡಿಕೊಂಡು ನಾವು ಹೊರಟ್ಬಿಡೋಣ. ಓಕೆನಾ? ಮತ್ತೆ ನಡಿ 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 ನಡಿ. ಇಲ್ಲಿ ಯಾರೂ ಇಲ್ಲ. ಇವಾಗ ಹೊರಗಡೆ ಬಂದರೆ ಯಾರೂ ಇಲ್ಲ. ಒಳಗೋದ್ರೆ ಹೊರಗಡೆಯಿಂದ ಯಾರೋ ನಿಂತ್ಕೊಂಡು ಕರೆದಂಗೆ ಆಗ್ತಾಯಿದೆ ನಮಗೆ. ಆದರೆ ಇಲ್ಲಿ ಯಾರೂ ಇಲ್ಲ. ಆಗಿ ತುಳಿದ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತಪ್ಪ. ಗೈಸ್ ನೋಡಿದ್ರಲ್ಲ, ಈ ನಮಗೆ ತಿಳಿದಿರೋ ನಮಗೆ ನಾವು ಕ್ವಶನ್ಸ್ ಕೇಳಿದಾಗ ನಮಗೆ ಗೊತ್ತಾಗಿದೆ ಏನಂದರೆ, ಇಲ್ಲಿ ಇಬ್ಬರಿದ್ದಾರೆ. ಇಬ್ಬರು ಕೂಡ ಗಂಡು, ಇಬ್ಬರು ಕೂಡ ಒಬ್ಬರು ಗಂಡಸೆ. ಲೈಕ್ ಯಾರು ಫೀಮೇಲ್ ಇಲ್ಲ ಇಲ್ಲಿ. ಊಹಾಪೋಹ, ಜಸ್ಟು ಇದು ಗಾಳಿ ಸುದ್ದಿ ಹೆಣ್ಣು ಮಗು ಅಂತ. ಆದರೆ ಇಲ್ಲಿರೋದು ಗಂಡಸು, ಇಬ್ಬರು ಕೂಡ ಗಂಡಸೆ. ಆದರೆ ತುಂಬ ಟೆರರ್ ಆಗಿದ್ದಾರೆ. ಇಬ್ಬರು ಕೂಡ ಅಟ್ಯಾಕ್ಸ್ ಮಾಡ್ತಾಯಿದ್ದಾರೆ. ಲೈಕ್ ನನಗೇನೋ ಒಬ್ಬರು ಅಟ್ಯಾಕ್ಸ್ ಮಾಡ್ತಾಯಿದ್ದಾರೆ, ಒಬ್ಬರು ನಮ್ಮನ್ನು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಹೊಡಿತು. ನಿನಗೆ ಹೆಂಗೆ ಅನಿಸುತ್ತೆ? ನನಗೇನು ಮಾತೇ ಬರ್ತಾ ಇಲ್ಲ ಇಲ್ಲಿ. ಓಕೆ ಗೈಸ್, ನಾನು ಅದು ಬೇರೆ ಸ್ಟಾರ್ಟಿಂಗಲ್ಲಿ ಬೇರೆ ಹಾವು ನನ್ಗೆ ಹಾವು ನೋಡಿದ ತಕ್ಷಣನೇ ಡಮ್ ಅಂತ, ಅಲ್ಲಿ ಅರ್ಧಕ್ಕೆ ಡಮ್ ಅಂತು. ಇನ್ನು ಒಳಗಡೆ ಹೋಗ್ಬಿಟ್ಟು ಏನು ಎಕ್ಸ್ಪ್ಲೋರ್ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು. ಓಕೆ, ನಾನು ಜಾಸ್ತಿ ಲ್ಯಾಗ್ ಮಾಡಲ್ಲ. ಇದ್ರ ವಿಡಿಯೋ ನಿಮಗೆ ಪಾರ್ಟ್ 2 ಬೇಕು ಅಂದರೆ ಸ್ವಲ್ಪ ಸೇಫ್ಟಿ ಜೊತೆ ನಾನು ಮತ್ತೆ ಪುನಃ ಬರ್ತೀನಿ. ಇವಾಗ ಸೇಫ್ಟಿ ಇಲ್ಲ, ಮತ್ತೆ ನಾನು ಪುನಃ ಸೇಫ್ಟಿ ತೊಗೊಂಡು ಪಕ್ಕ ಬಂದೇ ಬರ್ತೀನಿ. ಇದು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಲೇಬೇಕು. ನನಗೆ ಯಾವ ಥರ ನಡೀತು, ಏನಾದರೂ ದ್ವೇಷ ಗೀಷ ಇದೆಯಾ ಅವ್ರಿಗೆ, ತೊಗೋಬೇಕಾ ಅನ್ನೋದೊಂದು ನಾನು ಕೇಳಿಲ್ಲ. ಅದೊಂದು ಮೈಂಡಲ್ಲಿ ಹಂಗೆ ಉಳಿಯುತ್ತೆ ನನಗೆ. ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಮ್ಮ ಜೀಶು ಅವರಿಗೆ ಏನಾದರೂ ಹೇಳಬೇಕಂದ್ರೆ ತಿಳಿಸಿ ಕಮೆಂಟ್ ಸೆಕ್ಷನ್ ಜೀಶು ಅವ್ರಿಗೆ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಿರೋ ತಿಳಿಸಿ. ಅವನು ಕೂಡ ಕಮೆಂಟ್ ಸೆಕ್ಷನ್ ಓದ್ತಾನೆ, ನಾನು ಓದ್ತೀನಿ, ಎಲ್ಲರ ಕಮೆಂಟು ಓದ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಒಂದು ನಿಮಿಷ, ಅವನೇನಾದ್ರು ಹೇಳ್ತಾನೆ ಕೇಳ್ಕೊಬಿಡೋಣ. ಆಮೇಲೆ ಇಲ್ಲ ಅಂದರೆ ಹೇಳ್ತಾನೆ ಮತ್ತೆ. ಏನಾದರೂ ಹೇಳ್ಬೇಕಾ? ಏನು ಹೇಳ್ಬೇಕು ನಾನು? ಏನಿಲ್ಲ, ನಂದು ಹೇಳು. ಕೊಡಿಲಿ, ಏನಾದರೂ ಹೇಳ್ಬೇಕಾ? ಏನಿಲ್ಲ, ಏನು ಹೇಳೋದು ನಾನು? ಎಲ್ಲ ನೋಡಿದ್ರಲ್ಲ ಅವರೇ. ಅದು ನಿನಗೆ ಹೆಂಗೆ ಅನಿಸ್ತು? ಏನಾದರೂ ಏನು ಫಸ್ಟು ಭಯ ಆಯ್ತಲ್ಲ. ಫಸ್ಟು ಸ್ಟಾರ್ಟಿಂಗ್ 2 ವಿಡಿಯೋ ಭಯ ಆಯಿತು. ಆ ಥರ ಇವಾಗ ಫೀಲ್ ಆಯ್ತು ನನಗೆ. ವಾ, ಅದಕ್ಕೆ ಸುಮ್ಮನೆ ಇದೀನಿ, ಮಾತಾಡ್ದಿರೋ ಜಾಸ್ತಿ. ಇಲ್ಲಾಂದ್ರೆ ಮಾತಾಡ್ತಿದ್ದೆ, ಇಲ್ಲ ನಗ್ಸ್ತಿದ್ದೆ ನಮ್ಮ ಫ್ರೆಂಡ್ಸ್ಗೆ. ಯೂಟ್ಯೂಬ್ ಫ್ಯಾಮಿಲಿ ಸಾರಿ. ನಿಂದೊಂದು ಅದು ತೋರಿಸು. ಏನು ಅದು ತಿರುಗಿಸ್ತೀಯಲ್ಲ ಹಿಂಗೆ? ಹಂಗಲ್ಲ, ಹಿಂಗೆ. ಓಕೆ, ಬಾಯ್ ಬಾಯ್. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ತುಂಬ ಕಷ್ಟ ಬೀಳ್ತಾ ಇದ್ದೀವಿ. ಇನ್ನೂ ನಾವು ಬೆಳಿಬೇಕು ಅಂತ ನಿಮಗೆ ಮನಸ್ಸಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫೀಸ್. ಸಾರಿ ಗಾಯ್ಸ್.